ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMJ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಎಲ್ಲರೂ ತುಂಬ ದಿನದಿಂದ ವೇಟ್ ಮಾಡ್ತಿರೋಂಥದ್ದು ಫೈನಲಿ ಇವತ್ತು ಅಂತಿಮವಾಗಿದೆ. ಯಾವುದಂದರೆ ನೋಡಿ, 400 ಬಿಂದುಗಳದ್ದು ರೋಸ್ಟರು ಪ್ರಕ್ರಿಯೆ ಏನಿತ್ತಲ್ಲ ಅದನ್ನು ಫೈನಲ್ ಮಾಡಬೇಕಂತೇಳಿ ತುಂಬ ಬೇಡಿಕೆ ಇಟ್ಟಿದ್ರು. ಏನಿವಾಗ 17%ಇಂದ 15% ರಿಸರ್ವೇಷನ್ ಮಾಡಿ ಅದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿದ್ರಲ್ಲ, ಸೊ ಅದರ ಪ್ರಕಾರ ಇವಾಗ 400 ಬಿಂದುಗಳದೊಂದು ರೋಸ್ಟರ್ ಪ್ರಕ್ರಿಯೆ ಮಾಡಬೇಕಾಗಿತ್ತು, ರೋಸ್ಟರ್ನ ರೆಡಿ ಮಾಡಬೇಕಾಗಿತ್ತು. ಅದನ್ನು ಇವಾಗ ಫೈನಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವಾಗ ಏನಂದರೆ ನೆಕ್ಸ್ಟು ಯಾವ್ಯಾವ ಪ್ರಾಧಿಕಾರಗಳಿದಾವಲ್ಲ ನೇಮಕಾತಿ ಬೋರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಲ್ಲಿಂದ ನೇಮಕಾತಿ ಅಧಿಸೂಚನೆಗಳು ಹೊರಬೀಳುತ್ತವೆ. ನೋಡಿ, ಇದರ ಬಗ್ಗೆ ನಾನು ಮಾಹಿತಿ ಆಲ್ರೆಡಿ ಯಾವಾಗ ಹೇಳಿದ್ದೆ ಅಂದರೆ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಯಾವಾಗಂದರೆ ನೋಡಿ, ಏನು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದು ಟ್ವಿಟ್ಟರ್ಗೆ ರಿಪ್ಲೈ ಮಾಡಿದ್ರಲ್ಲ, ಸೊ ನಾನು ಅಲ್ಲಿ ಹೇಳಿದ್ದೆ ಏನಂದರೆ ಅಲ್ಲಿಂದ ಏನು DPR ಸೆಕ್ಷನಲ್ಲಿ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದೆ. ಅವರೂ ಕಮೆಂಟಲ್ಲಿ ಹೇಳಿದರು DPR ಅಲ್ಲಿ ಪರಿಶೀಲನೆ ಎಲ್ಲಿದೆ ಅಂದರೆ, ಸೊ ಇವಾಗ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, ಸೊ ಓನ್ಲಿ ಚೆಕ್ಕಿಂಗ್ ಇರುತ್ತೆ. ಇದು ಕರೆಕ್ಟ್ ಆದರೆ ನೆಕ್ಸ್ಟು ಅದನ್ನು ಫೈನಲ್ ಆಗಿ ಕರ್ನಾಟಕ ಸರ್ಕಾರ ಆದೇಶ ಮಾಡುತ್ತಂತೇಳಿ. ಬಟ್ ಕೆಲವೊಂದು ಚಾನಲಲ್ಲಿ ಕೆಲವೊಂದು ಗ್ರೂಪಲ್ಲಿ ಏನು ಹೇಳಿದರು ಅಂದರೆ ಇನ್ನೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನೇ ರೋಸ್ಟರ್ ಇದೆ, ಸೊ ಇನ್ನೂ DPR ಇಲಾಖೆಗೆ ಹೋಗಿಲ್ಲ ಅಂತ ಹೇಳಿದರು. ಬಟ್ ನಾನು ಹೇಳಿದ್ದೆ DPR ಇಲಾಖೆಗೆ ಆಲ್ರೆಡಿ ರೀಚ್ ಆಗಿದೆ, ಅಲ್ಲಿ ಪರಿಶೀಲನೆ ಎಲ್ಲಿದೆ ಅಂತೇಳಿ. ಸೊ ಅದರ ಪ್ರಕಾರ ನೋಡಿ, ಇವತ್ತು ಕರ್ನಾಟಕ ಸರ್ಕಾರದಿಂದ ಆದೇಶ ಆಗಿದೆ. ಏನಂದರೆ ಇದು 400 ಬಿಂದುಗಳದು ಫೈನಲಿ ಕಂಪ್ಲೀಟೆಡ್ ಆಗಿದೆ. ನೆಕ್ಸ್ಟ್ ಇವಾಗ ನೇಮಕಾತಿಗಳು ಯಾವಾಗ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಇವಾಗೇನು ಮೀಸಲಾತಿನ 50% ಮೇಲೆ ಕಡಿಮೆ ಮಾಡಿ, ಸೊ ಇವಾಗೇನು ABC ಅಂತೇಳಿ SC ಕೆಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಇದರ ಪ್ರಕಾರ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಇವಾಗ ರೋಸ್ಟರ್ ಒಂದೇ ಬಾಕಿ ಉಳ್ಕೊಂಡಿತ್ತು, ಅಂತಿಮವಾಗಿ ಅದನ್ನು ಕಂಪ್ಲೀಟ್ ಆಗಿದೆ. ನೇಮಕಾತಿಗಳು ಯಾವುದೇ ಆದಂತ ಹೇಳಿದ್ದೀನಿ ನಾನು ಮುಂಚೆ. ನೋಡಿ, ಅದರಲ್ಲಿ ಯಾವುದಾಗುತ್ತಂದರೆ ಫಸ್ಟ್ ಒಂದು PC ನೋಟಿಫಿಕೇಷನು, ತುಂಬ ದಿನದಿಂದ ವೇಟ್ ಮಾಡ್ತಿರೋಂಥ PC ನೋಟಿಫಿಕೇಷನ್ ಆಗುತ್ತೆ. ಅದರ ಬೆನ್ನ ಮೇಲೆ ನೆಕ್ಸ್ಟ್ ಆಗೋದಂದರೆ ಯಾವುದು VO KE ಕಡೆಯಿಂದ ನೋಟಿಫಿಕೇಷನ್ ಆಗುತ್ತೆ. PC ನೋಡಿ ಆಲ್ಮೋಸ್ಟು KSP ಮಾಡೋ ಚಾನ್ಸಸ್ ಇದೆ. ಮುಂಚೆ KE ಅಂತ ಹೇಳಿದರು, ಬಟ್ ಇವಾಗ ಬರ್ತಿರೋ ಇನ್ಫಾರ್ಮೇಷನ್ ಅಂದರೆ PCದು KSPನೇ ಮಾಡುತ್ತಂಥ ಇನ್ಫಾರ್ಮೇಷನ್ ಇದೆ. ಅದ್ರ ಬೆನ್ನ ಮೇಲೆ VO ಒಂದಾಗುತ್ತೆ. ಆಲ್ಮೋಸ್ಟ್ ನೋಡಿ ನೆಕ್ಸ್ಟ್ ವೀಕಲ್ಲಿ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ಇವೆ. ಅದರ ಬೆನ್ನ ಮೇಲೆ ನೆಕ್ಸ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಡಿ, ಇದು ತುಂಬ ದಿನದಿಂದ ಇದೆ. ಟೀಚರ್ಸ್ದು ಒಂದು ಕಾಲ್ ಆಗುತ್ತೆ. ಟೀಚರ್ಸು, VO, PC ಮತ್ತು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ 2000. ಮತ್ತು ಅದ್ರ ಬೆನ್ನ ಮೇಲೆ ಲ್ಯಾಂಡ್ ಸರ್ವೇರ್ ರೀನೋಟಿಫಿಕೇಷನ್ ಮಾಡ್ತಾರೆ, ಅದು KPSC ಕಡೆಯಿಂದ ಕಾಲ್ ಆಗುತ್ತೆ. ಇವೆಲ್ಲ ನೋಟಿಫಿಕೇಷನ್ಗಳು 1 by 1 ಮಾಡ್ತಾರೆ. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದನ್ನು 50% ಮೇಲೆ ಮಾಡಿದ್ದಾರೆ, ಮತ್ತು ಅದೇ ರೀತಿ 50% ಮೇಲೆ ಮಾಡಿದ್ದಾರೆ, ಅದೇ ರೀತಿ SC ಕೆಟಗರಿಗೆ 15% ಮಾಡಿದ್ದಾರೆ. ಸೊ ಕೋರ್ಟಿಂದ ಅನುಮತಿನೂ ಇದೆ, 50% ಮೇಲೆ ನೀವು ನೇಮಕಾತಿಗಳನ್ನು ಮಾಡ್ಬೋದು ಅಂತೇಳಿದೆ. ಇದು ಏನು 6% ಇತ್ತಲ್ಲ, 56ರಲ್ಲಿ ಎಕ್ಸ್ಟ್ರಾ ಮೇಲೆ 6% ಇತ್ತಲ್ಲ, 56%ಅಲ್ಲಿ ಈ 6% ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇದು ಏನು PDF ಇತ್ತಲ್ಲ, ಇದರಲ್ಲಿ 6ನೇ ಪಾಯಿಂಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವ 56,432 ಹುದ್ದೆಗಳ ನೇರ ನೇಮಕಾತಿಗಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಸಚಿವ ಸಂಪುಟವು ತೀರ್ಮಾನಿಸಿತು. ಅದರ ಪ್ರಕಾರನೇ ಇವಾಗ ರೋಸ್ಟರ್ನು ಕಂಪ್ಲೀಟ್ ಆಗಿದೆ. ಇವು 56,432 ಏನು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆಯಲ್ಲ, ಇವು 1 by 1 ನೋಟಿಫಿಕೇಷನ್ಗಳಾಗ್ತವೆ. ನೋಡಿ, ನೀವು ಏನು ಅನ್ಕೋಬೋದು ಅಂದರೆ 56,000 ಹುದ್ದೆಗಳನ್ನು ಒಟ್ಟಿಗೆ ಕಾಲ್ ಮಾಡ್ತಾರೆ ಅಂದರೆ ಇಲ್ಲ. ಇವಾಗ ಆಲ್ಮೋಸ್ಟ್ ನೋಡಿ ಗ್ರೂಪ್ C ಹುದ್ದೆಗಳದ್ದು ಏನಿದೆಯಲ್ಲ ಅವು ಬೇಗ ಕಾಲ್ ಆಗುತ್ತೆ. ಇವಾಗ ಯಾವುದಂದರೆ VO ಇದು ಕಾಲ್ ಮಾಡ್ತಾರೆ. ಕೆಲವೊಂದು SDFD ಇದೆ ನೋಡಿ, KE ಕಡೆಯಿಂದ ನಿಗಮ ಮಂಡಳಿಯಲ್ಲಿ SDFD ಕಾಲ್ ಆಗ್ತವೆ. ಸೊ ಇವಾಗ ಯಾರು ಸ್ಟಡಿ ಮಾಡ್ತಿದ್ದೀರಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ, ಟೈಮ್ ಸಿಗಲ್ಲ ನಿಮಗೆ. ಯಾಕಂದರೆ ನೋಡಿ ಮೇಯಲ್ಲಿ ಎಕ್ಸಾಂಪಲ್ ನೋಡಿ, ಮೇ ಮಂತಲ್ಲಿ ನೋಟಿಫಿಕೇಷನ್ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಜೂನ್ 1, ಅದರ ನೆಕ್ಸ್ಟ್ ಜುಲೈ, ಈ ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಆಗಸ್ಟಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ, ಜುಲೈ ಅಥವಾ ಆಗಸ್ಟು. ಸೊ ನೋಡಿ, ನಿಮಗೆ ಎಷ್ಟು ಟೈಮ್ ಸಿಗ್ಬೋದು ಅಂದರೆ 2 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ. 2 ರಿಂದ 3 ತಿಂಗಳು ನಿಮಗೆ ರಿವಿಷನ್ ಮಾಡೋಕ್ಕೆ ಸಾಕಾಗಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಇವಾಗ ಏನು ಕಂಟಿನ್ಯೂ ಸ್ಟಡಿ ಮಾಡ್ಕೊಂಡು ಯಾರು ಮೂವ್ ಆಗ್ತಿರಲ್ಲ ಅವ್ರು ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು, ಜಾಬ್ನ ತೊಗೋಬೋದು. ಇಲ್ಲ ಇನ್ನೂ ನೋಟಿಫಿಕೇಷನ್ ಆಗಲಿ ಇದೇ ಥರ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ, ಇನ್ನೂ 10-15 ಡೇಸ್ ಆಗಲ್ಲ, ಇನ್ನೂ ನೆಕ್ಸ್ಟ್ ಜೂನ್ ಕಂಪ್ಲೀಟ್ ಆಗಿ ಜುಲೈಯಲ್ಲಿ ನೋಟಿಫಿಕೇಷನ್ಗಳು ಆಗ್ತಾವಂತ ಅಂದ್ಕೊಂಡಿದ್ರೆ ನೀವು ಯಾರೂ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ರೋಸ್ಟರ್ ಫೈನಲ್ ಆದಮೇಲೆ ಏನೂ ಇಲ್ಲ. ಇವಾಗ ಏನಿದು 400 ಬಿಂದುದು ರೋಸ್ಟರ್ ಇತ್ತಲ್ಲ, ಇದು ಅಂತಿಮವಾಗಿ ಫೈನಲೈಸ್ ಆಗಿದೆ. ಇಲ್ಲಿ ನೋಡಿರ್ಬೋದು ನೀವು, ಕೆಳಗಡೆ ಕೊಟ್ಟಿದ್ದಾರೆ ಈ ಪ್ರತಿಯನ್ನು ಎಲ್ಲ ಇದಕ್ಕೇನೋ ಕಳಿಸ್ತಾರೆ.
ನೋಡಿ ಇದು 400 ಬಿಂದುದು ಏನು ರೋಸ್ಟರ್ ಇತ್ತಲ್ಲ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ KPSCನೂ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು. ಸೊ ಇಲ್ಲಿ ಎಲ್ಲರಿಗೂ ಇದನ್ನು ಪ್ರತಿನ ಕಳಿಸ್ತಾರೆ ನೋಡಿ. ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೂ ಹೋಗುತ್ತೆ. ಯಾವುದೇ ನೇಮಕಾತಿಗಳು ಮಾಡ್ತಾವಲ್ಲ ಎಲ್ಲ ಬೋರ್ಡ್ಗಳಿಗೂ ಹೋಗುತ್ತೆ ನೋಡಿ. ಈ ಬಹುದಿನದಿಂದ ಏನು ವೇಟ್ ಮಾಡ್ಕೊಂಡು ಬಂದಿದ್ದೀವಲ್ಲ ನೇಮಕಾತಿಗಳು ಯಾವಾಗ ಆಗ್ತಾವೆ ಅಂತೇಳಿ. ಸೊ ನೋಡಿ ಇವಾಗ ಇದು ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಇನ್ನೇನಂದರೆ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿತ್ತು. ಮುಂಚೆ ನೋಡಿ ಏನಂದರೆ ಇಂಟರ್ನಲ್ ರಿಸರ್ವೇಷನ್ ಮಾಡೋದೊಂದು ಬಾಕಿ ಉಳಿದಿತ್ತು, ಅದನ್ನು ಫೈನಲೈಸ್ ಮಾಡಿದ್ರು. ಅದು ಆದಮೇಲೆ ಬಂದಿರೋದು ಯಾವುದಂದರೆ ರೋಸ್ಟರ್ ಮಾಡಬೇಕಿತ್ತು. ಸೊ ಇನ್ನೂ ಇದನ್ನು ತುಂಬ ದಿನ ಟೈಮ್ ತೊಗೋತಾರೆ ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 15 ಡೇಸಲ್ಲಿ ರೋಸ್ಟರ್ನ ಫೈನಲೈಸ್ ಮಾಡಿದರು. ಇವಾಗ ರೋಸ್ಟರು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಯಾವುದಂದರೆ ಇವಾಗ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಇನ್ನು ಒಂದು ವಾರ ಅಂದ್ಕೊಳ್ಳಿ, ನೆಕ್ಸ್ಟ್ ವೀಕಲ್ಲಿ ನೋಟಿಫಿಕೇಷನ್ಗಳು ಆಲ್ಮೋಸ್ಟ್ ಚಾನ್ಸಸ್ ಇದೆ ಸ್ಟಾರ್ಟ್ ಆಗೋದು. PCದೊಂದು ತುರ್ತಾಗಿದೆ, 1 ವೀಕ್ ಅಂತ ಹೇಳಿದರು, ಬಟ್ ರೋಸ್ಟರ್ಗೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಆಗಿದ್ದರಿಂದ ಸೊ ನೆಕ್ಸ್ಟ್ ವೀಕಲ್ಲಿ PC ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಅದಕ್ಕೇನು PCಗೆ ಫಿಸಿಕಲ್ ಇದೆಯಲ್ಲ, ಫಿಸಿಕಲ್ನು ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ GS ಪೇಪರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಒಂದೇ ಪೇಪರ್ ಇರೋದ್ರಿಂದ ಚೆನ್ನಾಗಿನ ನೀವು ಸ್ಕೋರ್ನ ಮಾಡಬೇಕಾಗುತ್ತೆ ನೋಡಿ. ಯಾರು VOಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ನಾನು ಮುಂಚೆ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ, ಯಾವ ಥರ ಓದಬೇಕು ಮತ್ತು ಯಾವ ಥರ ನೋಟ್ಸ್ನ ಮಾಡ್ಕೋಬೇಕು ಎಲ್ಲ ಕಂಪ್ಲೀಟಾಗೆ ನೋಡಿಕೊಂಡು VOಗೆ ಸ್ಟಡಿ ಮಾಡಿ ನೋಡಿ. ನಿಮಗೆ VOಗೆ ಏನಾದರೂ ನಿಮಗೆ ಬೇಕಿದ್ದರೆ ನಾನು ಇನ್ನೂ ಮೆಂಟರ್ಶಿಪ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಟಿಫಿಕೇಷನ್ ಆಗುತ್ತಂತ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ. ಓಕೆನಾ ನೋಡಿ. 500 ಹುದ್ದೆಗಳಂದರೆ ಏನು ಕಡಿಮೆ ಅಲ್ಲ. ಮುಂಚೆ ಲಾಸ್ಟ್ ಇಯರ್ 2024ರಲ್ಲಿ 1000 ಹುದ್ದೆಗಳಾಗಿತ್ತು. ಈ ವರ್ಷ 500 ಹುದ್ದೆಗಳದಾಗುತ್ತೆ. ನೀವು ಯಾವ್ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ ಇದೆ ಮತ್ತು ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಲಾಸ್ಟ್ ಇಯರ್ ಎಲ್ಲ ನೋಡ್ಕೊಳ್ಳಿ. ನನ್ನ ಇದರಲ್ಲಿ ನೋಡಿ, ನೀವು ಎಲ್ಲ ವಿಡಿಯೋಗಳಿದ್ದಾವೆ, ಎಲ್ಲ ನೋಡಿಕೊಂಡು ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಜಿಲ್ಲೆನ ಆಯ್ಕೆ ಮಾಡಿ ಅಪ್ಲೈ ಮಾಡಿ ನೋಡಿ. ಯಾರು VOಗೆ ಓದ್ತಿದ್ದೀರಲ್ಲ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನನ್ನ ಕಡೆ ಎಲ್ಲ ವಿಡಿಯೋಸ್ಗಳಿದೆ, ನೋಟ್ಸ್ಗಳು ಮಾಡೋದು ಹೇಳಿದ್ದೀನಿ. ಬೇಕಿದ್ದರೆ ನೋಟ್ಸ್ಗಳನ್ನು ಇನ್ನೂ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಂದರೆ ಇನ್ನೂ ಯಾವುದಾದ್ರು ಮಿಸ್ ಆಗಿದೆಯಲ್ಲ ಅದನ್ನೆಲ್ಲ ಹಾಕ್ತೀನಿ. ಓಕೆನಾ ನೋಡಿ. ನಾನು ಕೊನೆಯದಾಗಿ ಹೇಳೋದೇನೆಂದರೆ ನೋಟಿಫಿಕೇಷನ್ಗಳು ಲೇಟ್ ಆಗಲ್ಲ, ಬಟ್ ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ ತುಂಬ ರಿವಿಷನ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ರಿವಿಷನ್ ಎಷ್ಟು ಮಾಡ್ತಿರಲ್ಲ ಅವ್ರು ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದು. ಬೇಕಿದ್ದರೆ ನೀವು ನೋಡಿರಿ ನಾನು ವಿಡಿಯೋಗಳನ್ನು ಎಲ್ಲ ಯಾವ ಥರ ಹೇಳಿದ್ದೀನಿ, ರಿವಿಷನ್ ಮಾಡೋದು ಹೇಳಿದ್ದೀನಿ. ನೀವು ಎಕ್ಸಾಮಲ್ಲಿ ಏನು ಮಿಸ್ಟೇಕ್ಗಳನ್ನು ಮಾಡ್ತೀರಾ ಅದನ್ನೆಲ್ಲ ನೋಡಿಕೊಂಡು ನೀವು ಸ್ಟಡಿನ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟೈಮ್ ಟೇಬಲ್ ಹೇಳಿದ್ದೀನಿ, ತುಂಬ ಇಂಪಾರ್ಟೆಂಟ್ ಅಂತೇಳಿ. ಓಕೆನಾ. ಸುಮ್ಮನೆ ರ್ಯಾಂಡಮ್ ಆಗಿ ಬುಕ್ಗಳನ್ನು ತೊಗೊಂಡು ಓದೋದಲ್ಲ, ಟೈಮ್ ಟೇಬಲ್ ಪ್ರಕಾರ ಓದಿದ್ರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು 50ರಿಂದ 70 ದಿನ ಟೈಮ್ ಸಿಗುತ್ತೆ. ಸೊ ಇಷ್ಟು ದಿನದಲ್ಲಿ 70 ದಿನದಲ್ಲಿ ನೀವು ಎಲ್ಲ ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದು ಅಂತಿಮ ನೋಡಿ, ಅಂತಿಮ ಚಾನ್ಸ್ ಇದು ಏನು 56,432 ಹುದ್ದೆಗಳಂದಾರಲ್ಲ. ಸೊ ಇದನ್ನೆಲ್ಲ ಮುಗಿಸ್ಬೇಕಂದ್ರೆ ಅವರು ಕಂಪ್ಲೀಟಾಗಿ ನೆಕ್ಸ್ಟ್ ಈ ಗೋರ್ಮೆಂಟ್ ಮುಗಿಯೋವರೆಗೂ ಹೋಗೋ ಚಾನ್ಸಸ್ ಇದೆ. ಇದರಲ್ಲಿ ನೀವು ಜಾಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ 2 ರಿಂದ 3 ವರ್ಷದಲ್ಲಿ, KPSC ಕಡೆಯಿಂದ ಅಂದರೆ 1 ವರ್ಷ 2 ವರ್ಷ ಹೋಗುತ್ತೆ. ಇನ್ನು KE ಅಂದರೆ ಆಲ್ಮೋಸ್ಟ್ ಒಂದು 6 ತಿಂಗಳು 8 ತಿಂಗಳು ಹೋಗ್ಬೋದು. ಸೊ ಅಷ್ಟರಲ್ಲಿ ನಿಮಗೆ ಜಾಬ್ ಬೇಕಂದರೆ ಈ 56,432 ಹುದ್ದೆಗಳಿದಾವಲ್ಲ ಇದರಲ್ಲಿ ನೀವು ಒಂದು ಎಕ್ಸಾಮ್ಸನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಇನ್ ಕೇಸ್ ಇದರಲ್ಲಿ ಮಿಸ್ ಆದರೆ ನೆಕ್ಸ್ಟ್ ಗೋರ್ಮೆಂಟ್ ಬರೋವರೆಗೂ ಅಥವಾ ನೆಕ್ಸ್ಟ್ ಈ ಏನು ಸ್ಟೇಟ್ ಎಲೆಕ್ಷನ್ ನಡೆಯುತ್ತಲ್ಲ ಆವಾಗ ನೀವು ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಅಲ್ಲಿವರೆಗೂ ಕಾಲ್ ಮಾಡಲ್ಲ. ಇವೇನು 56,000 ಇದಾವಲ್ಲ ಇದರಲ್ಲಿನೇ ಕಂಟಿನ್ಯೂ ಮಾಡ್ತಾರೆ ನೋಡಿ. HK ಭಾಗದವರಿಗೆ ತುಂಬ ಬೆನಿಫಿಟ್ ಇದೆ. ಇದು ಬಿಗ್ ಆಪರ್ಚುನಿಟಿ ನೋಡಿ ಯಾರಿಗಂದರೆ HKದವರಿಗೆ. ಯಾಕಂದರೆ ಈ 56,432 ಹುದ್ದೆಗಳಲ್ಲಿ 32,100 ಹುದ್ದೆಗಳು HK ಭಾಗದವರಿಗೆ ಇದೆ. ಸೊ ಇದರಲ್ಲಿ ಟೀಚರ್ಸ್ ಇದೆ, ಸಾರಿಗೆ ಇಲಾಖೆಯಲ್ಲಿದೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದೆ, ಓಕೆನಾ, DPRಲ್ಲಿ ಎಲ್ಲ ಇಲಾಖೆದಲ್ಲಿದೆ, WRD ಇದೆ, RDPR ಡಿಪಾರ್ಟ್ಮೆಂಟಲ್ಲಿದೆ ನೋಡಿ. RDPR ಇದು ಒಳ್ಳೆ ಡಿಪಾರ್ಟ್ಮೆಂಟು. ಸೊ WRD ಡಿಪಾರ್ಟ್ಮೆಂಟಲ್ಲಿದೆ, ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿದೆ. HK ಭಾಗದಲ್ಲಿನೇ 500 ಹುದ್ದೆಗಳಿದೆ. ಸೊ VO ಬಿಟ್ಟು ಬೇರೆ SD FD ಎಲ್ಲನೂ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿನೂ ಕಾಲ್ ಆಗುತ್ತೆ. ಸೊ ತುಂಬ ದಿನದಿಂದ ಯಾರು ನೋಟಿಫಿಕೇಷನ್ ಆಗಲ್ಲ ಅಂತ ವೇಟ್ ಮಾಡ್ತಿದ್ದೀರಲ್ಲ ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಫೈನಲೈಸ್ ಆಗಿದೆ. ಇನ್ನೇನಂದರೆ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ನೋಡಿ. PC ಆದಮೇಲೆ PSIನೂ ಇನ್ನೊಂದು ತಿಂಗಳು 2 ತಿಂಗಳು ಆಗಿದ್ರೂ ಆಗ್ಬೋದು. ಬಟ್ PSI ಏನು 600 ಅಂತ ಹೇಳಿದಾರಲ್ಲ ಖಂಡಿತ ನೋಟಿಫಿಕೇಷನ್ ಮಾಡ್ತಾರೆ. PSI ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ PSIದು ಆಗುತ್ತೆ. ಯಾರು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರಲ್ಲ ಕ್ಲಿಯರ್ ಮಾಡ್ಬೋದು ನೋಡಿ. ತುಂಬ ಜನ ಏನಂದರೆ ನೋಟಿಫಿಕೇಷನ್ ಇಲ್ಲ ಅಂತಲೇ ಕೂತಿರ್ತಾರೆ. ಬಟ್ ಅವರು ಸ್ಟಡಿನೇ ಏನೂ ಮಾಡ್ತಿರಲ್ಲ, ಏನು ಸಬ್ಜೆಕ್ಟ್ನ ಓದ್ತಿರಲ್ಲ, ರಿವಿಷನ್ನು ಮಾಡ್ತಿರಲ್ಲ. ಯಾರು ನೋಟಿಫಿಕೇಷನ್ ಅಂತಲೇ
ಸ್ಟಡಿ ಬಿಟ್ಟು ಕೂತಿರ್ತಾರಲ್ಲ ಅವ್ರು ಯಾವುದೇ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ನೀವೇನಂದರೆ ಕಂಟಿನ್ಯೂ ಸ್ಟಡಿ ಮಾಡ್ತಿರ್ಬೇಕು. ಅದು ಆದಮೇಲೆ ನೋಡಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ದೀನಿ ನಾನು ಮುಂಚೆನೇ, AE ಹೇಳಿದ್ದೀನಿ. ಅದ್ರ ಜೊತೆಗೆ ಅದರಲ್ಲಿನೂ ಮೆಕ್ಯಾನಿಕಲು ಇರುತ್ತೆ, ಸಿವಿಲ್ಲು ಮೆಕ್ಯಾನಿಕಲ್ AE ಯಾವುದ್ಯಾವ್ದು ಹೇಳಿದ್ದೀನಿ. RDPR ಇದೆ, ನೆಕ್ಸ್ಟು ಮೈನರ್ ಇರಿಗೇಷನ್ ಇದೆ, ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಮೈನರ್ ಇರಿಗೇಷನ್ ಆಗುತ್ತೆ. ಮತ್ತು JEದಲ್ಲಿ BBMP JEಯಲ್ಲಿದೆ. ಮತ್ತು ಇನ್ನೊಂದು ಯಾವುದಂದರೆ ಹೌಸಿಂಗ್ ಬೋರ್ಡ್. ನೋಡಿ ಇವು ಯಾರು AE ಪ್ರಿಪೇರ್ ಆಗ್ತಿದ್ರೆ ಹೌಸಿಂಗ್ ಬೋರ್ಡಲ್ಲಿ AEE WRDಯಲ್ಲಿ AEE ಇದೆ. ಇನ್ನೂ 3-4 ತಿಂಗಳು ಹೋದರೂ ಹೋಗ್ಬೋದು, ಬಟ್ ನೋಟಿಫಿಕೇಷನ್ ಆಗುತ್ತೆ. ನೀವು ಅದಕ್ಕೆ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಯಾಕಂದರೆ AEEದು ಸೆಕೆಂಡ್ ಪೇಪರು ಎಲ್ಲ ಡಿಸ್ಕ್ರಿಪ್ಟಿವ್ ಇರುತ್ತೆ, 4 ಪೇಪರ್ ಇರುತ್ತೆ. ಸೊ ನೀವು ಅವಕ್ಕೆಲ್ಲ ಕಂಪ್ಲೀಟಾಗಿ ಟೆಕ್ನಿಕಲ್ ಓದ್ಕೊಂಡ್ರೆ ಮಾತ್ರ ಕ್ಲಿಯರ್ ಮಾಡ್ಬೋದು. ನೀವು ನೋಡಿರ್ಬೋದು JEಯಲ್ಲಿ ಎಷ್ಟು ಕಟ್ ಆಫ್ ಹೋಗಿದೆ, ಹೈ ಕಾಂಪಿಟೇಷನ್ ಇದೆ ಎಲ್ಲದರಲ್ಲಿನೂ. ಇವಾಗ 4-5 ಸಾವಿರ 7-8 ಸಾವಿರ ಜನ ಬರೋದ್ರೂ ಅವರೆಲ್ಲ ಸ್ಟ್ಯಾಂಡರ್ಡ್ ಇರ್ತಾರೆ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಬರೀ 10,000 ಜನ ಬರೆದಿದ್ದಾರೆ, ಸೊ ಕಡಿಮೆ ಕಟ್ ಆಫ್ ನಿಲ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಯಾಕಂದರೆ ಅವರೆಲ್ಲ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಮತ್ತು 2-3 ವರ್ಷದಿಂದ ಸ್ಟಡಿ ಮಾಡ್ತಿರ್ತಾರೆ. ಇವಾಗ ಕಾಂಪಿಟೇಟಿವ್ ಫೀಲ್ಡ್ ಹೆಂಗಾಗಿದೆ ಅಂದರೆ PUC ನೋಡಿ ಅಥವಾ ಡಿಗ್ರಿ ಅಥವಾ PUCಯಲ್ಲಿ ಇರೋಕ್ಕೇ ಏನು ಮಾಡ್ತಿದ್ದಾರೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ PUC ಅಥವಾ ಡಿಗ್ರಿಯಲ್ಲಿನೇ. ಅದರ ಸಲುವಾಗಿಯೇ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಟಫ್ ಆಗಿರೋದು, ಹೈ ಕಾಂಪಿಟೇಷನ್ ಇರೋದು. ಸೊ ಅದನ್ನೆಲ್ಲ ಮೀರಿ ನೀವು ಜಾಬ್ನ ತೊಗೋಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಯಾರು ಪ್ರಿಪ್ರೇಷನ್ ಮಾಡ್ತಿರಲ್ಲ, ಗ್ರೂಪ್ ಸಿಗೆ ಯಾರಂತ ಮಾಡ್ತಿದ್ರಲ್ಲ, ಎರಡೂ ಪೇಪರ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ. ಇವಾಗ ನೋಡಿ ತುಂಬ ಜನ ಹೆಂಗೆ ಮಾಡ್ತಾರೆ ಅಂದರೆ GS ಈಸಿ ಇದೆ ಅಂತೇಳಿ ಕಂಪ್ಲೀಟಾಗಿ GS ಓದ್ಕೊಂಡು ಬಿಡ್ತಾರೆ ಮತ್ತು ಕಮ್ಯುನಿಕೇಷನ್ನ ಸ್ಕಿಪ್ ಮಾಡಿರ್ತಾರೆ. ಸೊ ಕಮ್ಯುನಿಕೇಷನಲ್ಲಿ ಸ್ಕೋರ್ ಬರಲಿಲ್ಲ ಅಂದರೆ ಕಡಿಮೆ ಆಗಿಬಿಡುತ್ತೆ. ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು, ಎರಡೂ ಪೇಪರ್ನ ಬ್ಯಾಲೆನ್ಸ್ ಮಾಡಬೇಕು. ಆಲ್ಮೋಸ್ಟ್ ನೋಡಿ ಕಮ್ಯುನಿಕೇಷನ್ಗೆ ಜಾಸ್ತಿ ಕೊಡಿ. ಯಾಕಂದರೆ 3 ಸಬ್ಜೆಕ್ಟ್ ಇರೋದು, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್. ಇವು 3 ಮಾಡಿದ್ರೇ ಒಂದು 100 ಮಾರ್ಕ್ಸ್ ಸಿಗುತ್ತೆ, ಇವು 3 ಮಾಡಿದ್ರೆ. ಬಟ್ ಅದೇ GSಲ್ಲಿ ನೋಡಿ 7-8 ಸಬ್ಜೆಕ್ಟ್ ಇದೆ 100 ಮಾರ್ಕ್ಸಿಗೆ. ಅದ್ರ ಸಲುವಾಗಿಯೇ ಕಮ್ಯುನಿಕೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಿ, ಅಂದರೆ ಮಾತ್ರ ಕ್ಲಿಯರ್ ಮಾಡ್ಬೋದು. ನೋಡಿ ಯಾರೆಲ್ಲ VO JEಗೆ ಓದ್ತಿದ್ರಲ್ಲ, ನಿಮಗೆ ಏನಾದರೂ ಮೆಂಟರ್ಶಿಪ್ ಥರ ಕ್ಲಾಸ್ ಬೇಕು ಅಂದರೆ, ಕಂಟಿನ್ಯೂ ಮಾಡಬೇಕಂದ್ರೆ ಕಮೆಂಟ್ನ ಹಾಕಿರಿ, ಮತ್ತು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.